ಪ್ರಿಯ ವೀಕ್ಷಕರೇ, ಈಶ್ವರ ಬೆಳಕು ನ್ಯೂಸ್ ಕನ್ನಡ ಸುದ್ದಿ ವಾಹಿನಿಗೆ ಸಂಪರ್ಕಿಸಿ. ಮೊದಲಿಗೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಒಂದು ಲೈಕ್ ನೀಡಿ, ಪಕ್ಕದಲ್ಲಿರುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮಸ್ಕಾರ. ನಾಗಮೋಹನ್ ದಾಸ್ ವರದಿಯನ್ನು ಧಿಕ್ಕರಿಸಿ ಬಾಲ್ಕಿ ಪಟ್ಟಣದಲ್ಲಿ ಬೃಹತ್ ಪ್ರತಿರೋಧ ಪ್ರತಿಭಟನೆ. ಬಲಗೈ ಒಳ ಮೀಸಲಾತಿ ಹೋರಾಟ ಸಮಿತಿಯ ಬಾಲ್ಕಿ ತಾಲೂಕು ಅಧ್ಯಕ್ಷರಾದ ರಾಜಕುಮಾರ್ ಮೋರಿಯವರ ನೇತೃತ್ವದಲ್ಲಿ ಬಲಗೈ ಸಮುದಾಯದ ಚಿಂತಕರು, ಧುರೀಣರು, ಜ್ಞಾನವಂತರು ಸೇರಿ ಮತ್ತು ಬಲಗೈ ಸಮುದಾಯದ 3ರಿಂದ 5,000 ಜನಸಂಖ್ಯೆಯ ನಾಗಮೋಹನ್ ದಾಸ್ ವರದಿಯನ್ನು ಧಿಕ್ಕರಿಸುವ ಪ್ರತಿಭಟನೆಯಲ್ಲಿ ಭಾಗಿಯಾಗಿ ಪ್ರತಿಭಟನೆಯನ್ನ ಯಶಸ್ವಿಗೊಳಿಸಿದರು. ಈ ಪ್ರತಿಭಟನೆ ರ್ಯಾಲಿಯನ್ನು ಯಶಸ್ವಿಯಾಗುವುದಕ್ಕೆ ಬಲಗೈ ಸಮಿತಿಯ 30ರಿಂದ 50 ಜನರ ಸದಸ್ಯರನ್ನು ಸಕ್ರಿಯವಾಗಿ ಮನೆ ಮನೆಗೆ ಈ ಹೋರಾಟದ ಬಗ್ಗೆ ಮನವರಿಕೆ ಮಾಡಿದರು. ಬಾಲ್ಕಿ ಪಟ್ಟಣ ದಿನಾಂಕ 7/3/2026 ಎಲ್ಲಿ ನೋಡಿದರೆ ಅಲ್ಲಿ ನೀಲಿ ಧ್ವಜವೇ ಕಂಗೊಳಿಸುತ್ತಿತ್ತು. ನಮ್ಮ ಹಕ್ಕು ನಮಗೆ ಬೇಕು ಎಂದು ಬಾಲ್ಕಿ ಪಟ್ಟಣದ ಬಲಗೈ ಒಳ ಮೀಸಲಾತಿ ಹೋರಾಟ ಸಮಿತಿ ವತಿಯಿಂದ ಬೃಹತ್ ಪ್ರತಿರೋಧ ಪ್ರತಿಭಟನೆಯಲ್ಲಿ ಪ್ರತಿಭಟನಾಕಾರರ ಗಾಂಧಾರ್ಭಿಕ ನುಡಿಗಳನ್ನು ಸರ್ಕಾರಕ್ಕೆ ಮುಟ್ಟುವಂತೆ ಮಾಡಿದರು. ಅದೇ ಸಂದರ್ಭದಲ್ಲಿ ಎಡಗೈ ಸಮುದಾಯದ ಭಾಸ್ಕರ್ ಪ್ರಸಾದ್ ಹಾಗೂ ಅರುಣ್ ಕುಮಾರ್ ವಕೀಲರ ವಿರುದ್ಧ ಕೆಂಡಮಂಡಲವಾದರು. ನಮ್ಮ ಬಲಗೈ ಸಮಾಜದ ಸಚಿವರ ಹಾಗೂ ನಾಯಕರ ವಿರುದ್ಧ ಮಾತನಾಡುವ ನೀನ್ಯಾರು ಎಂದು ಪ್ರತಿಭಟನಾಕಾರರು. ನಾವು ಎಡಗೈ ಮತ್ತು ಬಲಗೈ ಸಮುದಾಯವನ್ನ ಇಲ್ಲಿಯವರೆಗೂ ಅಣ್ಣ ತಮ್ಮಂದಿರಂತೆ ಇದ್ದೆವು ಎಂದರು. ನಾವು ಯಾವತ್ತಿಗೂ ನಿಮ್ಮನ್ನ ಕೈಬಿಟ್ಟಿರುವುದಿಲ್ಲ. ನಾವು ಸದಾ ನಿಮ್ಮನ್ನು ನಮ್ಮ ಜೊತೆ ತೆಗೆದುಕೊಂಡು ಹೋಗಿದ್ದೇವೆ. ಈ ಹುಚ್ಚು ಭಾಸ್ಕರ್ ಪ್ರಸಾದ್ ಮತ್ತು ಅರುಣ್ ಕುಮಾರ್ ವಕೀಲ್ ಹುಚ್ಚು ನಾಯಿತರ ಯಾಕೆ ಬೊಗಳುತ್ತಿದ್ದೀರಾ? ನೀವು ಇಬ್ಬರಿಗೆ ಎಡಗೈ ಹಾಗೂ ಬಲಗೈ ಸಮುದಾಯದಲ್ಲಿ ಮರ್ಯಾದೆ ಇರುವುದಿಲ್ಲ ಎಂದು ಖಡಕ್ ಆಗಿ ಭಾಸ್ಕರ್ ಪ್ರಸಾದ್ಗೆ ಹಾಗೂ ಅರುಣ್ ಕುಮಾರ್ ವಕೀಲನಿಗೆ ಎಚ್ಚರಿಕೆ ನೀಡಿದರು. ನೀವು ಇಬ್ಬರು ನಮ್ಮ ಎಡಪಂಥಿ ಎಡಗೈ ಸಮುದಾಯದ ಜನರೇ ಅಲ್ಲ, ನೀವಿಬ್ಬರು ಮನ್ವಾದಿಗಳು. ಅದಕ್ಕೆ ನಮ್ಮ ಬಲಗೈ ಸಮುದಾಯಕ್ಕೆ ಬೈತಿರುವುದು ಎಂದರು. ನಾವು ಇಲ್ಲಿಯವರೆಗೂ ಅಣ್ಣ ತಮ್ಮಂದರಂತೆ ಬಾಳುವ ಸಮಾಜದಲ್ಲಿ ಗೊಂದಲ ಸೃಷ್ಟಿ ಮಾಡುವುದು, ಜಗಳ ಹಚ್ಚುವುದು ನಿಮ್ಮ ಕಾಯಕ ಕೆಲಸವಾಗಿದೆ ಎಂದು ಬಲಗೈ ಒಳ ಮೀಸಲಾತಿಯ ಪ್ರತಿಭಟನಾಕಾರರು ತಿಳಿಸಿದರು. ನಿಮ್ಮ ಇಬ್ಬರ ಬಾಯಿಯಲ್ಲಿ ಕೊಳಕು ಹೊಲಸು ಮಾತು ಕೇಳಿದರೆ ನಮಗೆ ಮುಜುಗರ ಆಗುತ್ತದೆ. ನಿಮ್ಮ ಬಾಯಿಯಲ್ಲಿ ಬರೀ ರಕ್ತಪಾತ ಆಗುತ್ತದೆ ಅನ್ನೋದು ಬಿಟ್ಟು ಬೇರೆ ಯಾವುದೇ ವಿಷಯ ಮಾತು ಇಲ್ಲ. ಇನ್ನು ಮುಂದೆ ನಾವು ಇಲ್ಲಿಯವರೆಗೂ ಅಣ್ಣ ತಮ್ಮಂದರಂತೆ ಬಾಳುವ ಸಮಾಜದಲ್ಲಿ ಗೊಂದಲ ಸೃಷ್ಟಿ ಮಾಡುವುದು, ಜಗಳ ಹಚ್ಚುವರು ನಿಮ್ಮ ಕಾಯಕ ಕೆಲಸವಾಗಿದೆ ಎಂದು ಬಲಗೈ ಒಳ ಸಮಿತಿಯ ಪ್ರತಿಭಟನಾಕಾರರು ತಿಳಿಸಿದರು. ನಿಮ್ಮ ಇಬ್ಬರ ಬಾಯಲ್ಲಿ ಕೊಳಕು ಹೊಲಸು ಮಾತು ಕೇಳಿದರೆ ನಮಗೆ ಮುಜುಗರ ಆಗುತ್ತದೆ. ನಿಮ್ಮ ಬಾಯಲ್ಲಿ ಬರೀ ರಕ್ತಪಾತ ಆಗುತ್ತದೆ ಅನ್ನೋದು ಬಿಟ್ಟು ಬೇರೆ ಯಾವುದೇ ವಿಷಯ ಮಾತು ಇಲ್ಲ. ಇನ್ನು ಮುಂದೆ ನೀವು ಇಬ್ಬರು ಮನವಾದಿ ಮನಸ್ಸಿಟ್ಟುಕೊಂಡು ಗೊಂದಲ ಜಗಳ ಸೃಷ್ಟಿ ಮಾಡುತ್ತಿದ್ದರೆ ನಿಮಗೆ ನಾವು ತಕ್ಕ ಪಾಠ ಕಲಿಸಬೇಕಾಗುತ್ತದೆ ಎಂದರು. ನಮ್ಮನ್ನು ಕೆಣಕಬೇಡಿ, ನಾವು ಹುಲಿಗಳು, ನಿಮ್ಮ ತರಹ ಇಲಿಗಳಲ್ಲ ಎಂದರು. ಮಾನ್ಯ ತಹಶೀಲ್ದಾರ್ ಅವರ ಮುಖಾಂತರ ಘನವೆತ್ತರ ರಾಜ್ಯಪಾಲರವರಿಗೆ ಮನವಿ ಪತ್ರ ಸಲ್ಲಿಸಲಾಯಿತು. ಪ್ರಮುಖರಾದ LG ಗುಪ್ತಾ, ವಿಲಾಸ್ ಎ ಮೋರಿ, ವಿಶ್ವನಾಥ್ ಮೋರಿ, ವಿಠಲ್ದಾಸ್ ಪ್ಯಾಗಿ, ವಿಜಯ್ ಕುಮಾರ್ ಗಾಯಕ್ವಾಡ್, ವಿಲಾಸ್ ಅಶೋಕ್ ಗಾಯಕ್ವಾಡ್, ಕಾಂಬ್ಳೆ, ಕಪಿಲ್ ಗೋಡಬಳೆ, ಸಂಜು ಕುಮಾರ್ ಬಾವಿಕಟ್ಟಿ, ಪ್ರಶಾಂತ್ ಕೊಟ್ಟಿಗೇರ, ಸುರೇಶ್ ಕಾನೇಕರ್, ಓಂಕಾರ್ ಮೋರೆ, ಶಿವಕುಮಾರ್ ಮೇತ್ರಿ, ಪ್ರದೀಪ್ ಮೋರೆ, ರಾಜ್ಕುಮಾರ್ ಬೌದ್ಧಿ ಹಾಗೂ ರಾಜಕುಮಾರ್ ಬಾಟಸಾಂಗವಿ, ರಮೇಶ್ ಬೆಲ್ದಾರಿ, ಗಾಳೆಪ್ಪ ಮಳಚಾಪುರ್, ಮಾರುತಿ ಬಂಗಾರಿ, ಕೀರ್ತಿರಥನ್ ಸೊನಾಳೆ, ಧನರಾಜ್ ಕುಂದೆ, ಜೈಪಾಲ್ ಭೋರಳಿ, ಸಿದ್ಧಾರ್ಥ್ ಪ್ಯಾಗಿ ಇನ್ನಿತರ ಪ್ರಮುಖರು ಹಾಗೂ ಯುವಕರು, ಮಹಿಳೆಯರು, ಗಣ್ಯಮಾನ್ಯರು ಮತ್ತು ಸಮತಾ ಸೈನಿಕ ದಳದ ಎಲ್ಲ ಪದಾಧಿಕಾರಿಗಳು ಪ್ರತಿಭಟನಾ ಪ್ರತಿರೋಧ ರ್ಯಾಲಿಯಲ್ಲಿ ಸಂಘರ್ಷ ಮಾಡಕ್ಕೆ ನೀವು ಸಂಘರ್ಷ ಮಾಡುವ ಮಾತು ಅವ್ರಿಗೆ ಹೇಳ್ತಾ ಇದ್ರಿ. यहाँ किसी की जरूरत नहीं पड़ेगा, केवल भीम की सैनिकों की जरूरत है. यहाँ पर ईश्वर डॉक्टर बाबा साहब अंबेडकर ಅವರಿಗೆ ಬಲಗೈ ಸಮುದಾಯ ಹೋರಾಟಕ್ಕೆ ನಾವು ಈಗ ಗೊತ್ತಾ
7ನೇ ತಾರೀಕ ಇವತ್ತು ಬೃಹತ್ ಪ್ರತಿಭಟನೆ ರ್ಯಾಲಿ ಮಾಡಲಾಗಿದೆ. ಈಗ ನಮ್ಮ ಸರ್ಕಾರಕ್ಕೆ ಒಂದೇ ಒಂದು ಬೇಡಿಕೆ ಏನಿದೆ ಅಂದ್ರೆ ನಮ್ದು ನಾವು ಇವತ್ತಿನ ದಿವಸ इसलिए कहना चाहता हूँ हमारे साथ रहो, साथ दो। कांग्रेस पार्टी के खिलाफ बात कर रहे हो, अरे प्रियंक खड़गे, महादेवप्पा, इन लोगों ने तो तुम्हारा सांचा ढांचा बना के जो रखा है, नहीं तो तुम्हारे को बीजेपी वाले लात मार के भगाए थे। हमारा वही शेर है महादेवप्पा, जिन्होंने तुमको अधिकार दिया है। सोच समझ के तुम बात करने का रखो, और सरकार को चेतावनी है किसी भी तरीके से दबाव में मत आओ। ये हमारे जो वोट बैंक है, हमारे जो नेता है, 100 में से 80-90% लोग सरकार के साथ में है बोल के मैं कहना चाहता हूँ। और यहाँ पे उपस्थित सभी भाइयों को ನಾಗಮೋಹನ್ ದಾಸ್ ಅವರು ಸುಳ್ಳು ಒಂದು ವರದಿ ಕೊಟ್ಟಿದ್ದಾರ. ಎಲ್ಲ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಎಲ್ಲಕ್ಕಿಂತ ಹೆಚ್ಚು ಜನಸಂಖ್ಯೆ ನಾವು ಬಲಗೈದರಿದ್ದು, ಆದರೆ ನಾಗಮೋಹನ್ ದಾಸ್ ಹೇಳ್ತಾನ ಎಡಗೈದವ್ರು ಜಾಸ್ತಿ ಅಂತ ಹೇಳ್ತಾನ. ಅರೆ ದಿನ ನಾಚಿಕೆ ಬರೋಕ ಭೂಷಣಿ ಮಗನ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರದ್ದು ಬಚ್ಚಸ್ಲಾಗ ನಾವು ಬಾಬಾ ಸಾಹೇಬ್ ಅವ್ರ ಜೇ ಉಡ್ಲಕ್ ನಾವು ಅರೆ ನೀ ತಿಲ್ಲಕ್ಕಿರ್ತಿ ನೀ ಹೇಳು ಬಾಬಾ ಸಾಹೇಬ್ ಅವ್ರ ನಮ್ ತಂದೆನ ಹೇಳು, ನಾವೇ ಬಿಟ್ಕೊಡ್ತೇವೆ ನಿನಗೆ ಸುಳೆ ಮನ ಬಿಸಲಾತೀನಿ. ಅರೆ ನಾವು ಜಬ್ ತಕ್ ನಾವೇನ್ ಇರ್ತೇವೋ ನಿಮಗೆ ಯಾವ್ದು ಮಾಡ್ಬಿಡವ ಬಾಬಾ ತಡಿ ತಡ್ತಾನಂತ. ಇವತ್ತು ಪ್ರಿಯಾಂಕಾ ಖರ್ಗೆ ಅವ್ರಿಗೆ ಹೇಳ್ತಾನ, ಪರಮೇಶ್ವರ್ಗೆ ಹೇಳ್ತಾರ, ಮಾದೇವಪ್ಪ ಹೇಳ್ತಾರ, ನೀನಪ್ಪ ಅಂದ್ರೆ 28ನೇ ಚುನಾವಣೆದಾಗ ನೀ ಗೆದ್ದು ತೋರ್ಸಂತ ರಕ್ತ ಕಾಲುವೆ ಹೊರಟಿರ್ಬೇ ನಾವು ನ್ಯಾಯ ಬಿಡಲ್ಲ ಅಂತ ಹೇಳಕ ನಾನು ಇಚ್ಛೆ ಪಡ್ತೇನೆ. ಅದ್ರ ಸಲುವಾಗಿ ತಾವು ಎಲ್ಲರೂ ಜಾಗೃತಿಯಿಂದ ಎಲ್ಲರೂ ಒಂದು ಮನುಷ್ಯ ಅಂತ ನಮಗ ಈ ದಿನ ನೀವು ತಿಂದಿರಿ, ಈಗ ನಾವು ತಿಂತೀವಿ ಅಂತ ಸುಳಿ ಮಗನೇ ಬಾಬಾ ಸಾಹೇಬ್ ಜೈ ಹೊಡೆದ್ ನಾವು ಸಾಯ್ಯಾಕಾಗಿ ನಮ್ಮ ಪರಂಪರೆ ಅಲ್ಲಿ ಅವಾಜ್ ಹತ್ರಿ, ಹೋರಾಟ ಮಾಡ್ರಿ, ಬಿಟ್ಕೊಂಡು ಬರ್ರಿ ಹೊರಗಡೆ. ಸಮಾಜಕ್ಕೆ ಅನ್ಯಾಯ ಆಗ್ಬಾರ್ದನ್ನಂತದಗೋಸ್ಕರ ಅನ್ಯಾಯ ಆಗ್ಬಾರ್ದು ಒಳಗ್ ಕುಂತೀರಿ. ನೀವು ಕೇಳ್ತಾರಂತಗೋಸ್ಕರ ನಾನು ಒಳಗ್ ಕಳಿಸಿದೀವಿ. ಇದನ್ನ ಚಳವಳಿ ಮಾಡ್ತೀವಿ. ಒಳಗೆ ಪ್ರಶ್ನೆ ಕೇಳ್ಬೇಕಾಗ್ತದ, ಇಲ್ಲದ ನಾನು ನಿಮಗೂ ಬೆನ್ನತ್ತಬೇಕಾಗ್ತದ, ನಾನು ನಿಮ್ ಜೊತೆನೂ ಹೋರಾಟ ಮಾಡ್ಬೇಕಾಗ್ತದ. ಇದು ನೆನಪಿರ್ಲಿ. ಇವತ್ತು ನಾ ಇನ್ನೂ ಹೇಳ್ತೀನಿ, ಚಳವಳಿ ಮಾಡೋದು ಇನ್ನು ಮುಂದಿದೆ. ಇವತ್ತು 15% ಇತ್ತು, ಆ ತರ ಇದು ಕೊಡಿ, ABC ಮಾಡಿ ಕೊಡಬೇಕಂತ ನಮ್ಮ ಬೇಡಿಕೆ ಇದೆ. ಯಾಕಂದ್ರೆ ಒಂದು ವೇಳೆ ಈ ಬೇಡಿಕೆಯನ್ನು ಹೇಳಿಸಿಲ್ಲ ಅಂದ್ರೆ ನಾವು ಇದು ನಮ್ದು ಒಂದು ಟೇಲರ್ ಅದ, ಟೇಲರ್ ಅಂತಾರಲ್ಲ, ಮುಂದೆ ಬರ್ತಕ್ಕಂತ ಹೋರಾಟ ಅದು ಗಂಭೀರ ಆಗ್ತದ. ಇದು ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ತಾ ಇದ್ದೇವೆ. ಯಾಕಂದ್ರೆ ಇವತ್ತೊಬ್ಬ ಅಂಕಲ್ ಬೆಂಗಳೂರ ಭಾಸ್ಕರ್ ಪ್ರಸಾದ್ ಅಂತ ಒಬ್ಬ ಯಾರೋ ವಿನಯ್ ಕುಮಾರ್ ಅರುಣ್ ವಕೀಲ್ ಅಂತ, ಹಾಗಾಗಿ ನಿಮ್ ಕುಂಡ್ಯ ದಮ್ ಇತ್ತು ಬರ್ರಿ ನೋಡಿ ಬರ್ರಿ. ಅದ್ರಾಗ ಸಂವಿಧಾನ ಉಳಿಸ್ಕೊಳಕ್ 75 ವರ್ಷ ನಾವು ಮಾಡ್ತಾ ಇದ್ದೇವೆ, ಹೋರಾಟ ನಾವು ಮಾಡ್ತಾ ಇದ್ದೀವಿ. ಬಾಬಾ ಸಾಹೇಬ್ ನಾವ್ ಕ್ಯಾಬ್ ಇಲ್ತಾ ಅಮಿತ್ ಶಾ ನಾವು ಓಟ್ ಮಾಡಿದ್ದೀವಿ, ನೀವೆಲ್ ಮಾಡಿರಪ್ಪ.